ಅವಳ ಹೆಣ ಮನೆಗೆ ಬರ್ತದೆ. ಮನೆಯವರೆಲ್ಲ ಅಳ್ತಾ ಇದ್ದಾರೆ. ಆದರೆ ಈ ಕಂಟೆಂಟ್ ಮಾಡುವಂತಹ ಒಂದಷ್ಟು ಮನಸ್ಥಿತಿಗಳಿದೆಯಲ್ಲ, ನೀವು ಆ ಪರಿಸರದಲ್ಲಿ ಹೇಗೆ ಕ್ಯಾಮರಾ ಓಪನ್ ಮಾಡ್ತೀರಿ? ಸಾವಿನ ಮನೆಯಲ್ಲಿ ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂತಹ, ಈ ರೀತಿಯ ವಿಡಿಯೋಗಳನ್ನು ಮಾಡುವಂತಹ, ಕೊಲೆ ಆಗುವುದನ್ನು ಲೈವ್ ಆಗಿ ವಿಡಿಯೋ ಮಾಡುವಂತಹ ನಿಮ್ಮ ಮನಸ್ಥಿತಿಗೂ ಆ ಕೊಲೆ ಮಾಡಿದಂತಹ ಅಪರಾಧಿಗ ಮನಸ್ಥಿತಿಗೂ ಏನು ವ್ಯತ್ಯಾಸ ಇದೆ? ಈ ವಿಡಿಯೋ ಯಾರೆಲ್ಲ ಸಾವಿನ ಮನೆಗಳಲ್ಲಿ ಕಂಟೆಂಟ್ಗಳನ್ನು ಹುಡುಕ್ತಾರೋ ಅಂತಹ ವಿಕೃತ ಮನಸ್ಥಿತಿಯವರಿಗೆ ಈ ವಿಡಿಯೋ. ಕಳೆದ 3 ದಿವಸಗಳ ಹಿಂದೆ ಕರಾವಳಿಯಲ್ಲಿ ಒಂದು ಹಾಡು ಹಗಲೇ ಒಬ್ಬ ಯುವತಿಯ ಕೊಲೆ ಆಗ್ತದೆ. ಬರೀ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕವೇ ಆ ಕೊಲೆಗೆ ಶೋಕಾಚರಣೆಯನ್ನು ವ್ಯಕ್ತಪಡಿಸ್ತದೆ. ನಾನು ಆ ಘಟನೆಯ ಬಗ್ಗೆ ಮಾತಾಡೋದಿಲ್ಲ, ಆದರೆ ಆ ಘಟನೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇತ್ತು. ಸಾಕಷ್ಟು ಮಂದಿ ಆ ಸಾವಿನ ಬಗ್ಗೆ ವರದಿ ಮಾಡ್ತಿದ್ದಾರೆ. ಇನ್ನೊಂದಿಷ್ಟು ಜನ ಈ ಕಂಟೆಂಟ್ ಹೆಸರಲ್ಲಿ, ಮೀಡಿಯಾದ ಹೆಸರಲ್ಲಿ ಮಾಡಿರುವಂತಹ ಅನಾಚಾರಗಳಿದೆಯಲ್ಲ, ಅದು ಒಂದೆರಡಲ್ಲ. ಸುಮ್ಮನೆ ಯೋಚನೆ ಮಾಡಿ. ನಾನು ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಆ ವಿಡಿಯೋಗಳಲ್ಲಿ ಮನೆಯವರು ಅಳುವಂಥದ್ದು, ಫ್ಯಾಮಿಲಿಯವರೆಲ್ಲ ಅಳುವಂಥದ್ದು, ಈ ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೆ. ನನಗೆ ಒಂದು ತುಂಬ ಶಾಕಿಂಗ್ ಅಂತ ಅನಿಸಿದ್ದು, ಸುಮ್ಮನೆ ಯೋಚನೆ ಮಾಡಿ, ಒಂದು ಎದೆ ಎತ್ತರಕ್ಕೆ ಬಂದಂತಹ ಒಬ್ಬಳು ಮಗಳು ಕೊಲೆಯಾಗಿ ಹೋಗ್ತಾಳೆ. ಅವಳ ಹೆಣ ಮನೆಗೆ ಬರ್ತದೆ. ಮನೆಯವರೆಲ್ಲ ಅಳ್ತಾ ಇದ್ದಾರೆ. ಆದರೆ ಈ ಕಂಟೆಂಟ್ ಮಾಡುವಂತಹ ಒಂದಷ್ಟು ಮನಸ್ಥಿತಿಗಳಿದೆಯಲ್ಲ, ನೀವು ಆ ಪರಿಸರದಲ್ಲಿ ಹೇಗೆ ಕ್ಯಾಮರಾ ಓಪನ್ ಮಾಡ್ತೀರಿ? ಕ್ಯಾಮರಾ ಓಪನ್ ಮಾಡಿ ಆ ರೀತಿಯ ವಿಡಿಯೋಗಳನ್ನು ಹೇಗೆ ಕ್ಯಾಪ್ಚರ್ ಮಾಡ್ತೀರಿ? ಮಹಿಳೆಯರೆಲ್ಲ ಅಳ್ತಾ ಇದ್ದಾರೆ, ಮನೆಯವರೆಲ್ಲ ಅಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಒಂದು ಎದೆ ಎತ್ತರಕ್ಕೆ ಬೆಳೆದಂತಹ ಮಗಳ ಹೆಣ ಮನೆಯಲ್ಲಿ ಮಲಗಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಯಾರಿಗೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಷ್ಟು ಧೈರ್ಯ ಇಲ್ಲ. ಆದರೆ ಅಂತಹ ಜಾಗದಲ್ಲಿ ಈ ಕೆಲವೊಂದು ಯೂಟ್ಯೂಬರ್ಸ್ಗಳು, ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾವ ರೀತಿ ಕ್ಯಾಮರಾವನ್ನು ಓಪನ್ ಮಾಡ್ತೀರಿ? ನಿಮಗೆ ಆ ಧೈರ್ಯ ಎಲ್ಲಿಂದ ಬಂತು? ಅಥವಾ ನಿಮಗೆ ಆ ಮನಸ್ಥಿತಿ ಎಲ್ಲಿಂದ ಬರುತ್ತೆ? ಸಾವಿನ ಮನೆಯಲ್ಲಿ ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂತಹ, ಈ ರೀತಿಯ ವಿಡಿಯೋಗಳನ್ನು ಮಾಡುವಂತಹ, ಕೊಲೆ ಆಗುವುದನ್ನು ಲೈವ್ ಆಗಿ ವಿಡಿಯೋ ಮಾಡುವಂತಹ ನಿಮ್ಮ ಮನಸ್ಥಿತಿಗೂ ಆ ಕೊಲೆ ಮಾಡಿದಂತಹ ಅಪರಾಧಿಗ ಮನಸ್ಥಿತಿಗೂ ಏನು ವ್ಯತ್ಯಾಸ ಇದೆ? ಆ ಯುವತಿ ಮೃತಪಟ್ಟು 1 ದಿವಸ ಕೂಡ ಆಗಲಿಲ್ಲ. ಅದಾಗಲೇ ನೀವು ಕ್ಯಾಮರಾ ಹಿಡ್ಕೊಂಡು ಆ ತಾಯಿಯ ಮುಖಕ್ಕೆ ಮೈಕ್ ಇಟ್ಕೊಂಡು ಸಂದರ್ಶನವನ್ನು ಮಾಡ್ತೀರಂತಾದರೆ, ಅಥವಾ ಕೊಲೆ ಮಾಡಿದಂತಹ ಆರೋಪಿಯ ಮನೆಯಲ್ಲಿ ಹೋಗಿ ಸಂದರ್ಶನವನ್ನು ಮಾಡ್ತೀರಂತಾದರೆ, ನಿಮ್ಮ ಮನಸ್ಥಿತಿ ಏನು?